ಇವತ್ತಿನ ನಮ್ಮ ಟಾಸ್ಕ್ ಏನಪ್ಪಾ ಅಂದ್ರೆ ನಮ್ಮ ಹೊಲದಲ್ಲಿ ಇವತ್ತು ಕಸ ಆರಿಸೋಕೆ ಹೋಗ್ತಾ ಇದೀವಿ. ಈ ಕೆಲ್ಸಕ್ಕಾಗಿ ಇವತ್ತು ನಮ್ಮ ಹೊಲಕ್ಕೆ ಆಳುಗಳು ಬರ್ತಾ ಇದ್ದಾರೆ. ಅವ್ರನ್ನ ಟ್ರಾಲಿ ಒಳಗೆ ಕುಂದಿರ್ಸ್ಕೊಂಡು ಹೊತ್ತು 9 ದಾಟಿದೆ ಎಂದು ಫಾಸ್ಟ್ ಆಗಿ ನಮ್ಮ ಪಯಣ ನಮ್ಮ ಹೊಲದ ಕಡೆಗೆ ಮಾಡಿದೆವು. ಇವತ್ತು ಆಳುಗಳನ್ನ ಕರ್ಕೊಂಡು ಕೊನೆಗೆ ಕಸ ಆರ್ಸಕ್ಕೆ ಬಂದಿದ್ದೀವಿ. ಟೋಟಲ್ 13 ಜನ ಇವತ್ತು ಕಸ ಆರ್ಸಕ್ ಬಂದಿರೋದು ನಮ್ಮ ಹೊಲಕ್ಕೆ. ಅವರು ಆರಿಸಿ ಈ ತರ ಸಣ್ಣ ಸಣ್ಣ ಕುಪ್ಪೆಗಳು ಹಾಕ್ತಾರೆ. ಆ ಕುಪ್ಪೆಗಳನ್ನ ಆಮೇಲೆ ನಾವು ಬೆಂಕಿ ಹಚ್ಚಬೇಕು. ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಈಗ ನಮ್ ಕೆಲ್ಸನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ ಕೆಲಸ ಏನಪ್ಪಾ ಅಂದ್ರೆ ಮೊದ್ಲಿಗೆ ಊಟ ಮಾಡೋದು. ಇವಾಗ ಅದನ್ನೇ ಮಾಡೋಣ ಬನ್ನಿ. ಇವತ್ತು ಊಟಕ್ಕೆ ಏನ್ ಮಾಡ್ಯಾರ ಗೊತ್ತಿಲ್ಲ, ಮಾಡೋಣ. ರೊಟ್ಟಿಗೆ ಏನಪ್ಪಾ ಅಂದ್ರೆ ಕಾಳು ಪಲ್ಯ. ಇವತ್ತಿನ ಊಟಕ್ಕೆ ಏನಪ್ಪಾ ಅಂದ್ರೆ ರೊಟ್ಟಿ ಕಾಳು ಪಲ್ಯ. ಇವಾಗ ರುಚಿ ನೋಡೋಣ ಬನ್ನಿ. ತಟ್ಟೆ ತುಂಬೆಲ್ಲ ಹೆಸರು ಕಾಳ ಹಾಕೊಂಡು 3-4 ರೊಟ್ಟಿನ ಕೈಯಾಗ ಹಿಡ್ಕೊಂಡು ಇವಾಗ ರೊಟ್ಟಿ ಮತ್ತೆ ಕಾಳು ಪಲ್ಯ ಬೆಸ್ಟ್ ಕಾಂಬಿನೇಷನ್. ಬನ್ನಿ ಟೇಸ್ಟ್ ಮಾಡೋಣ. ಶಿವ ಅಬ್ಬಾ, ಜಂಪರ್ ಮೇ ಬಂಪರ್, ಒಡಿ ಬಂಡಿ. ಫೈನಲಿ ರೊಟ್ಟಿನ ಬಾರಿಸಿದ್ದಾಯ್ತು. ಇವಾಗ ಕೆಲಸನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಮ್ಮ ಕೆಲಸ ಏನಪ್ಪಾ ಅಂದ್ರೆ ನಿನ್ನೆ ಈ 3 ಎಕರೆ ಫ್ಲಾಟ್ನ ಮಾನ ಹಾಕ್ಕೊಂಡು ದೊಡ್ಡದು ದೊಂಟೆಲ್ಲ ದೊಬ್ಬಿದ್ದೆ ಒಂತಕ. ಇವಾಗ ಇರೋದು ಇನ್ನೊಂದು ಎಕರೆ ಐತೆ, ಅದನ್ನ ಇವತ್ತು ದೊಬ್ಬಬೇಕು. ಇವತ್ತು ದೊಬ್ಬಿದಾದ್ಮೇಲೆ ಸಾಯಂಕಾಲ ಬಂದು ಉಳಿದಿರೋ ಕುಪ್ಪೆಗಳನ್ನೆಲ್ಲ ಬೆಂಕಿ ಹಚ್ಬೇಕು. ಇವಾಗ ಸದ್ಯಕ್ಕೆ 1 ಎಕರೆ ಇರೋ ದೊಂಟುಗಳನ್ನೆಲ್ಲ ಒಂತಕ್ ದೊಬ್ಬನ ಬನ್ನಿ. ಅದಕ್ಕಂತಾನೆ ಟ್ರ್ಯಾಕ್ಟ್ರಿಗೆ ಇದ್ದ ಟ್ರಾಲಿನ ಬಿಚ್ಚಿ ಇವಾಗ ಮುಳ್ಳು ಮಾನನ ಟ್ರ್ಯಾಕ್ಟ್ರಿಗೆ ಸಿಗಾಕೊಳ್ತಿದೀವಿ. ಮತ್ತೆ ಸಿಗಾಕೊಂಡ್ಮೇಲೆ ಇನ್ಯಾಕ್ ತಡ, ಲೆಟ್ಸ್ ಸ್ಟಾರ್ಟ್ ದಿ ಕೆಲಸ. ಈ ಮಾನಕ್ ಬಂದಿರೋ ಜೋಳದ ದೊಂಟೆ ಎಲ್ಲ ಹೊಲದಲ್ಲಿ 3 ಕಡೆ ಎತ್ತಿದೀವಿ. ಇದೇ ತರ ನಾವು 1 ಇಂಚು ಜಾಗ ಬಿಡ್ಲಾರ್ದೆ ಮಾನನೆಲ್ಲ ಹೊಲದ ತುಂಬಾ ಹೊಡೆದೇ ಬಿಟ್ಟಿವಿ. ಈ ಮಾನ ಹಾಕ್ಕೊಂಡು ದೊಬ್ಬೋದ್ರಿಂದ ದೊಂಟಿನ ಜೊತೆಗೆ ಮಣ್ಣು ಬರುತ್ತೆ. ಎಲ್ಲ ಸೇರಿ 1-2-3 ಬ್ಲೇಡ್ ಬರಂಗಿಲ್ಲ. ಆದರೆ ನಾವು ಈ ಥರ ಮಾನ ಹಾಕ್ಕೊಂಡು ದೊಬ್ಬೋದ್ರಿಂದ 2-3 ಆಳುಗಳು ಆರಿಸೋಷ್ಟು ಕೆಲಸ ಒಂದೇ ಗಂಟೆಯಲ್ಲಿ ಟ್ಯಾಕ್ಟ್ರಲ್ಲಿ ಮಾಡ್ಬೋದು. ಇದೇ ಥರ ನಾವು ಹೊಲದ ತುಂಬ ಮಾನದ ಪಕ್ಕೆಲ್ ಮಾನ ಹೊಲ 1 ಇಂಚು ಬಿಡ್ಲಾರ್ದಂಗೆ ಹೊಡೆದು ಫೈನಲ್ ಆಗಿ ನಾವು 3 ಕಡೆ ಎತ್ತಿರೋದನ್ನ ಒಂದೊಂದು ಕುಪ್ಪೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ನಾವು ಎತ್ತಿರೋ ಸುತ್ತನ ಕಡೆ ಇರೋ ಕಸನೆಲ್ಲ ಒಂದು ಕುಪ್ಪೆ ಆಗಿ ದೊಬ್ಬೆ ಬಿಟ್ಟಿದೀವಿ. ಕುಂಪೆನ ಒಂತಕ್ ದೊಬ್ಬಿದ್ಮೇಲೆ ಇನ್ನೇನು ಮತ್ತೆ ಬೆಂಕಿನ ಅದಕ್ಕೆ ಹಚ್ಚೋದೆ. ಹಾಗೆ ಇವಾಗ 2ನೇ ಕುಪ್ಪೆನೂ ದೊಬ್ಬಿ ಆಲ್ರೆಡಿ ಬೆಂಕಿನ ಹಚ್ತಾ ಇದೀವಿ ನಾವು. ಹಾಗೆ ಉಳಿದಿರೋ 3ನೇ ಕುಪ್ಪೆಗೂ ಬೆಂಕಿ ಹಚ್ಚೇ ಬಿಟ್ಟಿದ್ದೀವಿ. ಫೈನಲ್ ಆಗಿ 3 ಕುಪ್ಪೆಗಳು ಸುಟ್ಟ ನಂತರ ಸುತ್ತನ ಕಡೆ ಇರೋ ದೊಂಟುಗಳನ್ನೆಲ್ಲ ನಡುಕು ದೊಬ್ಬಿ ಅದಕ್ಕೂ ಬೆಂಕಿ ಹಚ್ಚಿದೆವು. ನೋಡ್ರಿ, ನಾವು ಮಾನಕ್ಕೆಂಡು ದೊಬ್ಬಿದ್ಮೇಲೆ ಹೊಲ ಯಾವ ತರ ಕ್ಲೀನ್ ಆಗಿದೆ ಅಂತ ಹೇಳಿ. ಆಲ್ರೆಡಿ ಟೈಮು ಆಗಿದೆ. ಇವತ್ತಿನ ಕೆಲಸ ಇಷ್ಟೇ ಆಗಿತ್ತು. ಇವಾಗ ಆಳುಗಳನ್ನ ಕರ್ಕೊಂಡು ಮನೆಗೆ ಹೋಗೋದೇನೆ. ವೆಲ್ಕಮ್ ಟು 2ನೇ ದಿನ. ಎಂದಿನಂತೆ ಇವತ್ತು ಕೂಡ ನಮ್ಮ ಮೊದಲನೇ ಕೆಲಸ ಶುರು ಮಾಡಿದೆವು. ಇವತ್ತಿನ ಊಟ ಏನಪ್ಪ ಅಂದ್ರೆ ಅನ್ನಂಬೇಳೆ. ಇವಾಗ ಊಟನ ಭರ್ಜರಿಯಾಗಿ ಬಾರ್ಸೋಣ ಬನ್ನಿ.
ಉಪ್ಪಿನಕಾಯಿ, ಅನ್ನ, ಬೇಳೆ, ಉಪ್ಪಿನಕಾಯಿ ಮತ್ತು ಉಳ್ಳಾಗಡ್ಡೆ ಕಲಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ. ಈ ಹೊಲದಲ್ಲಿ ಅನ್ನ ಬೇಳೆ ಊಟ ಮಾಡೋದೈತಲ್ಲ, ನೀವು 10 ಸ್ಟಾರ್ ಹೋಟ್ಲಿಗೆ ಹೋದ್ರೆ ಈ ಟೇಸ್ಟ್ ಮತ್ತೆ ಈ ಫೀಲ್ ಅಲ್ಲಿ ಬರಲ್ಲ ನೋಡ್ರಿ. ಫೈನಲಿ ಊಟ ಮಾಡೋದಂತೂ ಕಂಪ್ಲೀಟ್ ಆಯ್ತು. ಇವಾಗ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಿನ್ನೆ ಆರಿಸಿರೋ ಕಸದ ಕುಪ್ಪೆಗಳಿಗೆ ಬೆಂಕಿ ಹಚ್ಚುವ ಕೆಲಸ. ಇವತ್ತಿನ ಟೂಲ್ಸ್ ಎಲ್ಲ ರೆಡಿ ಆಗಿದಾವೆ ನೋಡ್ರಿ. ಇವಾಗ ಮೊದಲೇ ಕುಂಪೆನ ಬೆಂಕಿ ಹಚ್ಚಕ್ಕ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಗಾಳಿಗೆ ಬೆಂಕಿ ಹತ್ತದೇ ಇಲ್ಲ, ಹತ್ತಕ್ಕೆ ಸ್ಟಾರ್ಟ್ ಮಾಡೋದು ಹಂಗೆ ಆರೇ ಬಿಡೋದು. ಮೊದಲಿಗೆ ಒಂದು ಕುಂಪೆ ಮಾತ್ರ ಪೆಟ್ಟಿಗೆ ಹಚ್ಚೋದು, ಆಮೇಲೆ ಈ ಥರ ಒಂದು ಟೂಲ್ನ ಯೂಸ್ ಮಾಡ್ಕೊಂಡು ಕೆಂಡನ ಇದರಲ್ಲಿ ತುಂಬಿಕೊಂಡು ಸೀದಾ ಹೋಗೋದು, ಇನ್ನೊಂದು ಕುಪ್ಪಿಗೆ ಹಾಕೋದು. ಕುಪ್ಪೆಗೆ ಕೆಂಡನ ಹಾಕಿ 5 ಸೆಕೆಂಡ್ಗೆ ನೋಡ್ರಿ ಯಾವ ಥರ ಉರೇಕತ್ತೈತಿ. ಇದೇ ರೀತಿ ನಾವು ಬೆಂಕಿ ಹಚ್ಚಿರೋ ಕುಪ್ಪೆಯಿಂದ ಕೆಂಡನ ತಗೊಳ್ಳೋದು, ಹೊಸ ಕುಪ್ಪೆಗೆ ಹಾಕೋದು. ಬೆಂಕಿ ಹಚ್ಚಿರೋ ಕುಪ್ಪೆಯಿಂದ ಕೆಂಡನ ತಗೊಳ್ಳೋದು, ಹೊಸ ಕುಪ್ಪೆಗೆ ಹಾಕೋದು. ಆಮೇಲೆ ಕುಪ್ಪೆ ಎಲ್ಲ ಸುಟ್ಟ ನಂತರ ಸುತ್ತನ ಕಡೆ ಉಳಿದಿರೋ ಕಸ ಕಡ್ಡಿನೆಲ್ಲ ಒಂದಕ್ಕೆ ದೊಬ್ಬೋದು. ಒಂದರಿಂದ ಒಂದಕ್ಕೆ ಬೆಂಕಿ ಹಚ್ಚೋದೇನು ಸುಲಭ, ಆದರೆ ಸುತ್ತನ ಕಡೆ ಉಳಿದಿರೋ ಕಡ್ಡಿ ಕಸ ಮತ್ತೆ ಬೆಂಕಿಗೆ ದೊಬ್ಬಕಂದ್ರೆ ಬರುತ್ತೆ ಕುತ್ತಿಗೆಗೆ. ಆವಾಗಲೇ ಒಂದು 15 ಕುಪ್ಪೆಗೆ ನಾವು ಬೆಂಕಿ ಹಚ್ಬಿಟ್ಟಿದ್ದೀವಿ. ಇನ್ನು ಒಂದು ಲೈನಲ್ಲಿ ಇನ್ನು 4-5 ಕುಂಪೆ ಇದ್ದಾವೆ. ಅದನ್ನು ಮುಗಿಸಿ ಇನ್ನೂ ಒಂದು ಲೈನ್ ಸ್ಟಾರ್ಟ್ ಮಾಡಬೇಕು ಇವಾಗ. ಬೆಂಕಿ ಹಚ್ಕೊಂತ ನಾವು ಕಟ್ಟಿರೋ ಡಬ್ಬೆ ಬಿಚ್ಚೋಗೆ ಬಿಡ್ತು. ಏನಕ್ಕಪ್ಪ ಅಂದರೆ ನಾವು ಕಟ್ಟಿದ ಕಟ್ಟಿಗೆ ಎಲ್ಲ ಸುಟ್ಟೋಯ್ತು, ಅದಕ್ಕೆ ಕೆಳಗೆ ಬಿದ್ದು ಬಿಡ್ತು. ಇವಾಗ ಮತ್ತೆ ಕಟ್ಟೋಣ ಬನ್ನಿ. ಇವಾಗ ಟೈಟ್ ಆಯ್ತು ನೋಡ್ರಿ. ಕಟ್ಟಿಗೆ ಸುಟ್ಗಾನ್ ಇಲ್ಲಿ ಬಂದಾಗ ಇದು ಬಿಚ್ಚ ಬಿಡ್ತದೆ ಅಷ್ಟೇ. ಮತ್ತೆ ಇದ್ದಂಗೆ ಸೇರ್ಸಬೇಕು, ಕಟ್ಬೇಕು. ಕೆಬ್ಣ ಆದರೆ ಬೆಸ್ಟು. ಕೆಬ್ಣ ಆಗ್ಬಿಟ್ಟು ಸುಟ್ಟೋಗಂಗೆ ಇಲ್ಲ. ಕೆಬ್ಣ ಸಿಗಲಿಲ್ಲ, ಅದಕ್ಕೆ ಯಾವುದೋ ಕಟ್ಟಿಗೆ ತಗೊಂಡು ಬಂದು ಕಟ್ಟಿ ಸುಡೋಗತ್ತೀವಿ. ಫೈನಲಿ ಈ 3 ಎಕರೆ ಪಟ್ಟಾಗಂತೂ ಆರಿಸಿದ ಕುಪ್ಪೆಗಳೆಲ್ಲ ಬೆಂಕಿ ಹಚ್ಚೇ ಬಿಟ್ವಿ. ಇನ್ನು ಉಳ್ಕಿದ್ದಲ್ಲಿ ಆರ್ಸಕತ್ತಾರ. ಇವಾಗ 1 ಎಕರೆ ಪಟ್ಟಾಗಿರೋ ಕುಪ್ಪೆಗಳನ್ನ ಸುಡಕ್ಕೆ ಹೋಗೋಣ ಬನ್ನಿ. ಈ 1 ಎಕರೆ ಫ್ಲಾಟ್ನಾಗಂತೂ ಒಂದು 30 ಕುಪ್ಪೆ ಅದಾವ. ಇಷ್ಟು ದಿನ ಏನೋ ಕೆಲಸ ಆರಾಮಾಗಿತ್ತು, ಬರೀ ಟ್ಯಾಕ್ಟ್ರಿಲ್ ಕೂತ್ಕೊಂಡು ಓಡಿಸೋದು. ಆದರೆ ಇವಾಗಿಂದ ಫಿಸಿಕಲ್ ಕೆಲಸ ಮೈ ಬಗ್ಸಿ ಮಾಡಲೇಬೇಕು. ಫೈನಲಿ ನಾವು 4 ಎಕರೆ ತುಂಬ ಇರೋ ಕುಪ್ಪೆಗಳಿಗೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಹಾಕೇ ಬಿಟ್ವಿ. ಸೊ ಇದಾಗಿತ್ತು ನಮ್ಮ ಕೆಲಸ, ಕಸನ ಆರಿಸಿ ಬೆಂಕಿ ಹಚ್ಚೋದು. ಫೈನಲಿ ಆ ಕೆಲಸ ಅಂತೂ ಕಂಪ್ಲೀಟ್ ಮಾಡೇ ಬಿಟ್ಟಿದ್ದೀವಿ. ಸೊ ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಮತ್ತೆ ಸಿಗೋಣ.